ದೈವಿಕ್ ದೈವಿಕ್ ಬಾಯ್ ದೈವಿಕ್ ಬಾಯ್. ಬಾಯ್ ಮಾಡದ್ದು. ಬಾ ಬೇಗ ಕಮ್. ಓಡ್ಕೊಂತ ಬಾ ಓಡ್ಕೊಂತ ಬಾ. ಹಾಂ ಓಡ್ಕೊಂತ ಬಾ. ಬಾ ಒಳಗೆ ಬಾ ಒಳಗೆ ಬಾ. ಡ್ಯಾನ್ಸ್ ಮಾಡು. ಒಳಗೆ ಬಾ ಹಂಗೆ ಚಪ್ಪಲ್ ಹಾಕೊಂಡು. ಹಾಂ ಈಗ ಕುಂದ್ರು. ಕೊಡು ಕೊಡು ಬೇಗ ಬೇಗ. ನೋಡಿ ಗಾಯ್ಸ್, ಬೆಳಗ್ಗೆ 6 o'clock ಹೂ ಅಂತ ಹೋಗ್ತೈತೆ. ಗಿಡಗಳು, ತುಳಸಿ ಗಿಡ, ದೊಡ್ಡ ಪತ್ರೆ ಗಿಡ, ಬಟ್ಲು ಹೂವಿನ ಗಿಡ, ಇದು ದಾಳಿಂಬ್ರೆ ಹಣ್ಣಿನ ಗಿಡ, ಇದು ಅನ್ನದೆಲೆ ಗಿಡ. ಸೂರ್ಯ ಇನ್ನೂ ನಾನೇ ಎದ್ದಿದ್ದೀನಿ, ಸೂರ್ಯ ಇನ್ನೂ ಎದ್ದಿಲ್ಲ. ಎತ್ತರ ತಾನೆ ಇವಾಗ ಸೂರ್ಯ ಆ ಕಡೆ ಬರ್ತಾನೆ. ನಮಗೆ ಫುಲ್ಲು ಮೋಡಾದಂಗಾಗಿದೆ. ದಾಳಿಂಬೆ ಹೂ ಬಿಟ್ಟೈತೆ. ಎಂತೆಂಥ ಗಿಡಗಳು ಇದ್ದಾವೆ ಅಲ್ಲೆಲ್ಲ, ಚಿಕ್ಕ ಗಿಡ ಎಲ್ಲ. ಸೊ ವೆಲ್ಕಮ್ ಟು ಮೈ ಲೈವ್, ವೆಲ್ಕಮ್ ಟು ಮೈ ಬ್ಲಾಗ್. ಇದು ಸೊಪ್ಪು ಅಂತ, ಸೊಪ್ಪು ಗಿಡ ಅಂತ ನಂಗೆ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನನ್ನ ಮಗನ ರಿಸಲ್ಟ್ ಇದೆ, ಸೊ ಮೀಟಿಂಗ್ ಇದೆ, ಹೋಗಬೇಕು. ಸೊ ಚಲೋ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ. ಎಲ್ಲರೂ ಮಲಗಿದ್ದಾರೆ ನೋಡಿ ನಮ್ಮ ರೋಡಲ್ಲಿ, ಯಾರ್ಯಾರು ಕಾಣಿಸ್ತಾ ಇಲ್ಲ. ಎಲ್ಲಿದೆ ನೋಡಿ ತೆಂಗಿನ ಗಿಡ, ಲಿಂಬೆ ಹಣ್ಣಿನ ಗಿಡ, ಚೆನ್ನಾಗಿರ್ತದೆ ನನಗೆ. ಚಲೋ ಹೋಗೋಣ. ಲೆಟ್ ಸ್ಟಾರ್ಟ್. ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿಂದ. ಇಷ್ಟು ಇವೆಲ್ಲ ನನ್ನ ಗಿಡಗಳು, ತುಳಸಿ ಕಟ್ಟೆಯಿಂದ ಹಿಡಿದು ಅಲ್ಲಿವರೆಗೂ. ಓಕೆನಾ? ಚಳಿ ಚಳಿ. ಸೊ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಏನೇನು ಕೆಲಸ ಏನೇನಿಲ್ಲ ಅಂತ. ರಾಮನವಮಿ ಬೇರೆ, ಸಖತ್ತಾಗಿ ಸೆಲೆಬ್ರೇಟ್ ಮಾಡೋಣ. ಚಲೋ. ಪೂಜೆ ಎಲ್ಲ ಮುಗೀತು. ದೈವಿಕನ ಪೇರೆಂಟ್ಸ್ ಮೀಟಿಂಗ್ ಹೋಗ್ತಾ ಇದ್ವಿ. ಮತ್ತು ಹೌದು. ಸೊ ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ ಸರ್. ಸೊ ದೈವಿಕನ ಸ್ಕೂಲಲ್ಲಿ ಇವತ್ತು ಮೀಟಿಂಗ್ ಇದೆ ಅಂತೆ. ಗೊತ್ತಿಲ್ಲ ಎಷ್ಟು ಗಂಟೆ ಆಗುತ್ತೆ ಅಂತ ಹೇಳಿ. ಸೊ ಎಲ್ಲ ಟಿಫನ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಮೇಲೆ ತಿನ್ನಬೇಕು. ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೇನಂತೆ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಂತೆ. ಸೊ ಚಲೋ ಹೋಗೋಣ. ಸ್ನಾನ ಎಲ್ಲ ಆಯಿತು. ನೋಡು, ತಲೆ ಸ್ನಾನ ಬೇರೆ ಮಾಡಿಬಿಟ್ಟಿದ್ದೀನಿ. ಫುಲ್ಲು ಬಿಸಿಲು. ಇವಾಗಲೇ 9:30 ಆಗಿದೆ, ಇವಾಗಲೇ ಹೆವಿ ಬಿಸಿಲಿದೆ. ಸೊ ಹೋಗೋಣ. ಚಲೋ ಹೋಗ್ತಾ ಇದ್ದೀನಿ. ಹಾಕ್ತೆ. ಸೊ ಕೆಳಗಡೆ ಸಿಲಿಂಡ್ರ್ ಒಂದಿರುತ್ತ, ಭಯ ಆಗುತ್ತೆ. ಇಲ್ಲಿ ಯಾರೆಲ್ಲ ಚಲೋ ಹೋಗೋಣ.
ಅಮ್ಮ ನೋಡ್ರಿ ಓಕೆ ಇಂದಿನ ಟೈಮ್ನಲ್ಲಿ ಬಾರ Okay. ಅಂದರೆ ಬರಲ್ಲ. ಓಕೆ ಅಮ್ಮ ತಾ ಬಾ ಹೋಗ್. ಬಾ ಬಾ ದೇವಿಕಾ ನಂಗೆ ಗೊತ್ತಿತ್ತು ಬದ್ದ ಕೆಳಗೆ ಹೋಗ್ಲಿ ರೀ. ಬಾ ಬಾ ದೇವಿ ಓ ಓ ನೀನು ಬಿಟ್ಟು ಹೋಗ್ತೀವಿ ಟಾಟಾ. ನೋಡ್ರಿ ನೋಡ್ರಿ ಬಿಟ್ಟು ಹೋಗ್ತೀನಿ ನಿಂದ ಟಾಟಾ. ಈ ಕಡೆ ಅವನಿದ್ದಾನೆ. ಹಾಂ ಚಲ ಗೇಟ್ ಲಾಕ್ ಆಗ್ತಿಲ್ಲ ನಡಿ ಎಲ್ಲ ಒಂದು ಹೋಗ್ಬಿಟ್ಟೈತೆ. ನಿಂದು ಒಳಗಡೆ ಬೇಕಾ ಶಬಾಷ್. ಹಾಂ ನಂಗೆ ಗೊತ್ತಿಲ್ಲಪ್ಪ ನಿನ್ನ ಮೊಬೈಲ್ ನಿನಗೆ ಗೊತ್ತು. ಇಲ್ಲಿ ತೊಗೊಂಡಿಲ್ಲ ಮತ್ತೆ. ಅಜ್ಜಿ वाईजी स्कूल को जाते थे. ಸ್ಕೂಲ್ ಹೊರಡ್ತಾ ಇದ್ದೀನಿ. ಏನೇನು ಮೀಟಿಂಗ್ ಇದೆ ಗೊತ್ತಿಲ್ಲ. ಪಪ್ಪ ಬರ್ರಿ. ನೋಡಿ ಹಾಯ್ ಹೇಳು ಗುಡ್ ಮಾರ್ನಿಂಗ್ ಅಂತ. ಹಾಯ್ ಇಲ್ಲ ಗುಡ್ ಮಾರ್ನಿಂಗ್. ಹಾಂ ಏಯ್ ಬಾ ದೈವಿಕ್. ಅಯ್ಯಯ್ಯ ಮಾತಾಡು ನೀನು. No parents is there na. ಶೈ ಕುತ್ಕೋಕೆ. ನೀವೇ ನೋಡಿ ನನಗೆ ಬೇಕಿರ್ತಿರಲ್ಲ ಅದಕ್ಕೆ ನಾನೇ ಮನೇಲಿ ಓದಿಸ್ತೀನಿ ಅಂತ. ಅಮ್ಮಗೆ ಯಾವುದಾದ್ರು ಏನೇನು ಮಾಡಿದ್ದೀನಿ ಅಂತೆಲ್ಲ ತೋರಿಸಿ ಹೇಳಿ. ಟೆಲ್ ಎವ್ರಿಥಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ದೇವಿ. हेलो एक्सक्यूज मी सर गुड मॉर्निंग सर ಮ್ಯಾಮ್ ಗುಡ್ ಮಾರ್ನಿಂಗ್ ಮ್ಯಾಮ್ ಹೇಳು. ಇದೆಲ್ಲ ನಾನು ಬರ್ಸಿದ್ದೆ ಒಂದ್ಸರಿ ಮನೇಲಿ ರಿಪೀಟೆಡ್ ಮಾಡಿಸಿದ್ದೆ. ನೋಡಿದ್ರಾ? ತೋರಿಸ್ತಾ ನಾನು. ಹೌದಾ ಸುಮ್ಮನೆ ಈ ಥರ ಎಲ್ಲ ಕೊಟ್ಬಿಡ್ತೀನಿ ನೀನೇನಾದರೂ ಬರಿ ಅಂತ. ಆದರೆ ಫುಲ್ ಅಲ್ಫಾಬೆಟ್ಸ್ ಏನು ಬರೆಯೋಕ್ಕಾಗಲ್ಲ. ಅದು ಮಿಸ್ಸಿಂಗ್ ಇದೆಲ್ಲ ಅದನ್ನ ನೋಡಿ ಬರ್ತೀನಿ. ಹಾಂ मैम डेली उसको मैंने बोला था ना उसको 1 to 100 लिखने के लिए दीजिए नहीं तो वो कुछ नहीं करेगा. स्टैंडर्ड 1 में जाकर ಮ್ಯಾಚ್ ಚೆನ್ನಾಗಿ ಮಾಡ್ತಾನೆ क्या करेगा मुझे ಅಲ್ವಾ? ನೀನಾ ಬರ್ದಿದ್ದೆಲ್ಲ ಇದಾ ನಿಂದು ಎಕ್ಸಾಮ್ದು? ಯವ್ವಿ ನಾನು ಏನು ಹೇಳ್ದೇಳು ಕಲರಿಂಗು ಇಲ್ಲ ನಾನು ನಿಂಗೆ ಕಲರಿಂಗ್ ಏನು ಹೇಳ್ದೇಳು? ಯಾರ ಔಟ್ಸೈಡ್ ಬರಬಾರ್ದು ಅಂತ ಹೇಳಿದೆ ತಾನೆ? नंबर उसको पता नहीं है. ಬರಬಾರ್ದು ಕಲರ್ ಮಾಡಬೇಕಾದ್ರೆ. ಹಾಂ 1 to 50 ಒಳಗಡೆ अंदर ही नंबर दिए हैं मैम ने. ಓ ಫಾಸ್ಟ್ ಮಾಡ್ಬಿಡ ಸ್ಲೋನೇ ಮಾಡು. ಬಟ್ ಇಲ್ಲ ಔಟ್ಸೈಡ್ ಎಲ್ಲ ಕಲರಿಂಗ್ ಬರಬಾರ್ದು ಆಯ್ತಾ? ನೆಕ್ಸ್ಟ್ ಟೈಮು ಇದೆಲ್ಲ ಔಟ್ಸೈಡ್ ಬಂದರೆ ಗಲೀಜ್ ಚೆನ್ನಾಗಿ ಕಾಣಲ್ಲ ಅಲ್ವಾ? ಚೆನ್ನಾಗಿ ಕಾಣಲ್ಲ ಅದು. ಹಾಂ ಗುಡ್. 1 to 100 100 to 1 ಹಾಂ ಹೇಳಿದ್ನಲ್ಲ ಅಂಬ್ರೆಲ್ಲ ಬಿಡಿಸ್ಕೊಟ್ಟಿದ್ದೆ ಮನೆಯಲ್ಲೇ ಇಟ್ಟವ್ ನಾನು ಅಂಬ್ರೆಲ್ಲ. एंड बैकवर्ड उसको डेली करने के लिए बोलिए. नहीं तो वो नहीं कर सकता. ये अगर नहीं करेगा तो फिर नेक्स्ट ईयर जाके आप ಥ್ಯಾಂಕ್ ಯು. इसके लिए जा रहे ಓ ಫಸ್ಟು ಜ್ಯೂಸು ಸ್ವೀಟ್ಸ್ वहाँ भी फंस जाएंगे. डेली कंप्लीट ಗೋಲ್ಡನ್ ವರ್ಡ್ಸ್ ಎಲ್ಲರಿಗೂ ಹೇಳ್ಕೊಂಬರ್ತೀನಿ. ನಾನು ಗೋಲ್ಡನ್ ವರ್ಡ್ಸ್ ಹೇಳ ನನಗೂ ನೀವು ಹೇಳಿದ್ರಲ್ಲ ಮೆಸೇಜ್ ಆಗಿ ಎಲ್ಲರಿಗೂ ಹೇಳ್ಕೊಂಬರ್ತೀನಿ ನಾನು. देख के लिखने के लिए बोलिए. राइट हैंड ओके. Did you say golden तभी वो words? ठीक रहेगा. नहीं तो सारे भूल जाएगा. Good habits? 2 years से सेम हाँ, good habits ಹೇಳು. भी थोड़ा पिक होना है ना. Yes, yes. सादिक कम हियर. देखो तुमने क्या रॉन्ग किया इधर देखो. हाँ देखो खाली ये वाला ही तुमने ठीक लिखा है. देखो
1 for 14 का आफ्टर नंबर क्या है? 1 for 14. 14 का आफ्टर नंबर क्या है? 15. Then why did you write here 12? Devik, how many stars you got? 20 is after number is 29. Why did you write here 27? Huh? Oh, good. You cannot see here. You cannot Come, remember come right here. I'll number. do something. Come, sir. That's why you have to do practice. Okay? Daily you have to write 1 to 100, 100 to 1. Mark 4. Table, 2 table, 3 table, 4 table, 5 table. Okay, before going school you have to practice these things and concentrating in how to write sentence. Understood? Take your English book daily, write one page you have to write daily in concentrating. ಇದು What But is this third term? otherwise they ಮ್ಯಾಮ್ will ಇದು give ಹಾಲಿಡೇಸ್ nicely. ನಾವು ಎಲ್ಲ ಮೈನಸ್ ಮಾಡ್ತೀವಿ ಸರ್. ಇದು ಸಮ್ಮರ್ ನಿಮ್ಮಿಂದ ಮೈನಸ್ ಆಮೇಲೆ ನಮ್ಮ ಕಡೆಯಿಂದ ಒಂದೊಂದ್ಸರಿ ರಜೆ ಆಗಿದ್ದು ಫೆಸ್ಟಿವಲ್ದು ಆಮೇಲೆ ಸ್ಯಾಟರ್ಡೇಸು ಸಂಡೇಸು ಫೆಸ್ಟಿವಲ್ಸ್ದು ಎಲ್ಲ ಇನ್ಕ್ಲೂಡ್ ಆಗಿ ಹಾಂ ಬಟ್ 366 ಡೇಸ್ ಇದೆ ಅಲ್ವಾ, ಸೊ ಅದನ್ನೆಲ್ಲ ಮೈನಸ್ ಮಾಡಿ ಇದು ಅದರಿಂದ ಎಷ್ಟು ಅಟೆಂಡೆನ್ಸ್ ಆಗಿದೆ ಇದು. ಅಟೆಂಡೆನ್ಸ್ ಇದು ಅದು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರಲ್ಲ ದಟ್ ಇಸ್ ಸ್ಕ್ರಾಪ್ ಫಾರ್ ಯು ಟಿ ಜಿ ಮಾ, Devik, keep it. ಇಲ್ಲಿದೆ ಇಟ್ಸ್ ನಿಮ್ಗೆ ನಾಟ್ ಯುವರ್ಸ್, ದಿಸ್ ಇಸ್ ಯುವರ್ಸ್. ಇದೇನು ಮೈನಸ್ ಹಾಕಿದ್ದೀರಲ್ಲ ಅಂದ್ರೆ ಅವರು ಕಲ್ತಿರೋದು Then we keep the ಶೇಪ್ಸ್, ಬೇಸಿಕ್ keep it here. ಓಕೆ ಓಕೆ ಹಾಂ ಅವ್ರಿಗೆ ಏನು ಹೇಳಕ್ ಬರುತ್ತೆ ಅದನ್ನ ಮಾತ್ರ ನಾವು ಸ್ಟಾರ್ ಹಾಕ್ತೀವಿ. ಹಾಂ 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 ನೆಕ್ಸ್ಟ್ ಅವ್ರಿಗೆ ಬೇರೆ ಟೀಚ್ ಮಾಡೋದು ಅಂತ ಅಷ್ಟೇ. ಹಾಂ ಟ್ರಯಾಂಗಲ್ ನೆಕ್ಸ್ಟ್ LKG ಪ್ರಮೋಟ್ ಆಗ್ತಾರಲ್ಲ ಆಫ್ಟರ್ ದಟ್ ಸ್ಟಾರ್ಟ್ ಬೇರೆ ಶೇಪ್ಸ್ ಎಲ್ಲ. ನೋಡ್ಕೊಳ್ಳಿ ನೀವು ಒಂದ್ಸಲ ಅಲ್ಲಿ ಕೊಡು ಆಂಟಿ ಕೊಡು ಮೇಡಮ್ ಕೊಡು ಮೇಡಮ್ ಕೊಡು जो भी काम ಹಾಂ 101 cursive writing ABCD ಅವನು ಹಿಡಿಯೋದು ಕಷ್ಟ ಬಿಡಿ. ಇದು UKG ಇವಾಗ ನೆಕ್ಸ್ಟು ಇದು LKG ಹಾಂ ಹಾಂ ದೈವಿಕ್ In which hand? Chocolate is in which hand? ಬಾಯ್ ಕಡೆ ಬಾಜು and that I told the Venu Aditi sentence is just watching it. In blackboard also I'm telling you, just keep one finger distance and you have to start again. You're writing, see how did you write? You are right, correctly which button? I-N-A, girl. See ABCD, how you are writing A, B, C, like that you are writing. You can read this one. What is going to are you because you know 1 letter, 1, 2 letter, 1, 3 letter, 1. You know, then you are happy. ಏನಾಯ್ತು ದೇವಿ That's right. Go and sit on that chair.
ಇವಾಗ ಕೂತ್ಕೊ ನಡಿ. Sit there only. Sit on that chair if you want. Fan ಬೇಡವಾ? ಇಲ್ಲ ಬೇಕು ಅವರಿಗೆ. ಅವ್ನಿಗೆ ಬೇಕು. ಬೇಡ ಅಂದ್ರೆ off ಮಾಡು. ಇಲ್ಲ You should not get up from there. ಅಲ್ಲಿ ತಗ್ಲುತ್ತೆ ಅದಕ್ಕೆ ನಮ್ಮ ಮಕ್ಕಳಿಗೆ ಹೌದಾ? ಕೂತ್ಕೊಳ್ಳಿ. ಏನೋ ನಿನ್ನ ಹೆಸರು? ಅದ್ವಿತ್. ಅದ್ವಿತ್. ದೈವಿಕ್ ಅದ್ವಿತ್. ದೈವಿಕನ್ ಸ್ಕೂಲು. ಮತ್ತೆ ಬಾ ನೀರೇ ತಗೋ ಬಾ. ಬಾದ್ದು ಬೇಗ ದೈವಿಕ್ ಬೇಗ ಬಾ. 1/2 ಲೀಟ್ರ್ ತಗೋ ಮೊಸರು. 1/2 ಲೀಟ್ರ್ ಬೇಡ, 1/4 ಲೀಟ್ರ್ ತಗೋ ಸಾಕು. ಅಂದ್ರೆ ಅಲ್ಲಿ ತಗೋ ಹಾಲು 1/4 ಲೀಟ್ರ್ ಮೊಸರು 1/4 ಲೀಟ್ರ್ ಹಾಲು ತೊಗೊಂಬಂದಿದ್ದೆ. ಸೊ ಇಲ್ಲಿ ನೋಡಿ ಪಲ್ಯ ಎಲ್ಲ ಮಾಡಿಟ್ಟಿದ್ದೀನಿ. ದೈವಿಕನ್ ಸ್ಕೂಲಿಗೆ ಹೋಗ್ಬಿಟ್ಟು ಬಂದೆ, ಮೀಟಿಂಗ್ ಮುಗಿಸ್ಕೊಂಬಂದೆ. ರೈಸ್ ಮಾಡಿಟ್ಟೆ ಹೋಗಿದ್ದೆ ನಾನು. ಇವಾಗ ಇವ್ನು ಅಳ್ತಾವನೆ. ಸೊ ಇವಾಗ ಚಪಾತಿ ಮಾಡ್ತೀನಿ. ಬಾ ಒಳಗಡೆ ಬಾ ಬೇಗ. ಸೊ ಚಪಾತಿ ಮಾಡಿ ಲೈವ್ಗೆ ಹೋಗಬೇಕು. ಟೈಮ್ ನೋಡಿ ಇಲ್ಲಿ ಆಗಿದೆ. ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟೆ ಹೋಗಿದ್ದೆ. ಸೊ 11 o'clock ಆಯಿತು. ಚಲೋ ಹೋಗೋಣ ಬಾ ಬಾ. ಹಾಂ 150 ಆಗಿದೆ ಅಂತೆ ಪೆಟ್ರೋಲು. ಪೆಟ್ರೋಲ್ 150 ಆಗಿದೆ ಅಂತೆ. ಓ ಮೈ ಗಾಡ್, ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದರದ್ದು ಅದೇ ಶಾಮಿಗೆ ಹೋಗೋಣ. ಏ ಬಾ ದೈವಿಕ್. ಯಾಕೆ ಬೇರೆ ಕಡೆ ಕಡಿಮೆ ಇದೆ ಅಂತೆ? ಮತ್ತು ಅವ್ರು ಹೇಳ್ತಿದ್ದಾರೆ ನೋಡಲ್ಲಿ, ನೋಡಿ ಇಲ್ಲಿ ಯಾಕೆ ಜಾಸ್ತಿ ಮಾಡಿದ್ದೀರ ಅಂತ ಕೇಳ್ತಿದ್ದಾರೆ. ಪೆಟ್ರೋಲ್ 124 125 ಅಂದರೆ 108. ಓ ದೇವಾ. ಗೈಸ್ ಚಲೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯವ್ವ ನೋಡ್ರಿ ಹೋಗೋಣ. ಸೊ ಚಲೋ ಅದು ಟಾಟಾ ಮಾಡು. ಟಾಟಾ ನೋಡ್ರಿ. ಪ್ರೀತಿಯ ಮುಂದೆ ಚಲೋ ಹೊರಡಾರ ಇದ್ದೀವಿ. ಇಡದೆ ಯಾವ ಲೆಕ್ಕ. ದೇವಸ್ಥಾನಕ್ಕೆ ಹೋಗಿ ಬಂದಿಂದ ನನ್ನ ಮಗನ ರಿಸಲ್ಟ್ ತೋರಿಸ್ತೀನಂತೆ. ಎಲ್ಲರೂ ನೋಡಿ ಆನಂದ ಪಡ್ಕೊಳ್ಳಿ. ಏನೋ ಕೇಸಸ್ ಆಗಿದೆ ಅನ್ಸುತ್ತೆ ಇಲ್ಲಿ ಪೊಲೀಸು. ಸನ್ಲೈಟು ಏನು ಸಖತ್ತಾಗಿ ಕಾಣಿಸ್ತಿದೆ ಗೊತ್ತಾ. ಈಗ ನಿಮಿಷ ಇಲ್ಲಿ ತೋರಿಸ್ತೀನಿ. ಹಾಂ ನೋಡುವಂತು. ಅಲ್ಲಿಂದ ಏನು ಸಖತ್ತಾಗಿ ಕಾಣಿಸ್ತೈತೆ ಗೊತ್ತಾ. ಸ್ವಲ್ಪ ಗಿಡ ಮರೆ ಆಯ್ತು ಹೋಯ್ತು. ಅಲ್ಲಿಂದ ಸಖತ್ತಾಗಿ ಕಾಣಿಸ್ತು. ನಡಲಿ ಏನು ಸಖತ್ತಾಗಿ ಕಾಣಿಸ್ತಿದೆ. ವಾಲ ರೀ ಸಖತ್ತಾಗಿ ಕಾಣಿಸಿದೆಲ್ಲ. ಸ್ಲೋ ರೀ, ನೀವೆಲ್ಲ ನೋಡ್ಕೊಂಡು ಹೊಡಿತಿದ್ದೀರಾ. ವಾವ್ ದಯವ ಅದೇ ಎದುರೇ ಬಿದ್ದಾರಿ. ಅವನಮ್ಮದು ಶಾಮಿ. ನನಗೆ ಭಯ ಆಯ್ತು ಒಂದು ಕ್ಷಣ. ಬಂತು ಗೈಸ್, ಟೆಂಪಲ್ ಬಂತು. ಈ ಟೆಂಪಲ್ದು ಏಪ್ರಿಲ್ 8ನೇ ತಾರೀಕಿಂದ, ಏಪ್ರಿಲ್ 8ರಿಂದ 15th ಐತೆ. 5 days. ಸೊ ಬಂತು ಬಂದಿದೆ. ಸೊ ಟೆಂಪಲ್ ಬಂದು ದೇವಸ್ಥಾನ ಕ್ಲೀನಾಗಿ ಗಟ್ಟಿ ಹಿಡ್ಕೊ. ಶಾಮಿಗೆ ಬಂದಿದೆ ತಾನೆ. ಸೊ ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ದೈವಿಕನ್ ರಿಸಲ್ಟ್ ಬ್ಲಾಗ್ ಹಾಕ್ತೀನಿ, ಚೆಕ್ ಮಾಡಿ. ಸೊ ಚಲೋ. ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ದೇವಸ್ಥಾನ ಮುಗಿಸ್ಕೊಂಡ್ವಿ. ಈ ಕಡೆ ಬಾ. ಸೊ ಇನ್ನು ಮನೆಗೆ ಹೊರಡೋ ಟೈಮು, ಮನೆಗೆ ಹೋಗ್ತಾ ಇದ್ದೀವಿ. ಸೊ
ಸೊ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಲ್ಲ, ಮನೆಗೆ ಹೋಗಲ್ಲ, ತರಕಾರಿ ತೊಗೋಬೇಕು. ಸೊ ತರಕಾರಿ ತೊಗೊಂಡು ಮನೆಗೆ ಹೋಗ್ತೀವಿ. ಸೊ ನಡೆ ತರಕಾರಿ ತೊಗೊಂಡು. ಸೊ ಗಾಯ್ಸ್, ತರಕಾರಿ ತೊಗೊಳ್ತಿದ್ದೆ ನೋಡಿ. ಇಲ್ಲೇ ನಾವು ರೆಗ್ಯುಲರ್ ಆಗಿಲ್ಲೇ ತರಕಾರಿ ತೊಗೊಳ್ಳೋದು. ಸೊ ನಂಗೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಬ್ರೆಜೆಟ್ಗೆ ಸಿಗುತ್ತೆ. ಓ ದೇವ, ಹೋಗಿಲ್ವ ಅಂಕಲ್ ಇನ್ನು? ಹೋಗ್ಬೇಕು ನೋಡಿ. ಇನ್ನು ಯಾರೂ ಇಲ್ಲ, ಜನನೇ. ಹೌದಾ? ಹಾಂ, ಜನ ಯಾರೂ ಇಲ್ಲ. ಜಾಸ್ತಿ ಬಂದಿದ್ರು. ಹಾಂ 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 ಹಾಂ, ಜನ ಇವಾಗ ಕಡಿಮೆ ಯಾರ್ಯಾರು ಇಲ್ಲ. ಇಲ್ವಾ? ಹ್ಞೂ, ಬೆಳಗ್ಗೆ ಬಂದಿದ್ರು. ಒಂದು 2-3 ಜನ ನಾವೇ ಇನ್ನೊಬ್ರು ಇತ್ತು ಅಷ್ಟೇ. ಹಾಂ ಹಾಂ, ತಗೊಳ್ತೀನಿ. ಯಾರ್ದೋ ಇಟ್ಟಿದ್ದಾರೆ ಆಲ್ರೆಡಿ. ಇದು ಚೆನ್ನಾಗಿರುತ್ತಾ ಪಲ್ಯ? ನಾನು ಯಾವತ್ತೂ ತಿಂದಿಲ್ಲ. ಕ್ಯಾರೆಟ್ ಇವತ್ತೀಗ ಹಾಕ್ಸ್ಕೊಂಬಂದ್ವಲ್ಲ. ಇವಾಗ ಆಗಿದೆ ನಿನ್ನೆ. ಹಾಂ. ಸೊ ಇಳಿಕಾಯಿ ಚಿತ್ರಾನ್ನ, ಕೇಸರಿ ಬಾತ್. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹೌ ವಿಸಿಟ್ ತುಂಬ ಲಾಂಗ್ ಟೈಮ್ ಮಾಡಿರೋದು ಚಿತ್ರಾನ್ನ. ಬಿಸಿಲು ಹೆಂಗಿದೆ ಅದಂತೆ, ಬಿಸಿಲು ತುಂಬ ಇದೆಯಲ್ಲ ಅಲ್ಲ ಅದು. ಸೊ ಗಾಯ್ಸ್, ಏನಿಗೆ ಐಸ್ ಕ್ರೀಮ್ ಬೇಕಂತೆ, ಐಸ್ ಕ್ರೀಮ್ ಕೊಡಿಸ್ತೀನಂತೆ. ಇಲ್ಲಿ ನಾವು ಟೀ ಕುಡಿದ್ವಾ, ತಲೆನೋವು ಅಂತ ಹೇಳಿ ನೋಡಿ ಎಲ್ಲ ತುತ್ತ ನೋಡು ಅವನು ಎದ್ದೇಳಿ ಕೆಳಗಿಳಿ. ಸೊ ನಾವು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಡಿ ಮಾರ್ಟ್ಗೆ ಹೋದ್ಮೇಲೆ ಸಿಗ್ತೇನಂತೆ. ನಡಿಯಾ ಅದು ನಿದ್ದೆ ಬರ್ತೈತೆ ನೋಡಿ ಗಾಯ್ಸ್. ಸೊ ಚಲೋ ನೋಡಿ, ನಾನು ಹೆಂಗೆ ರೆಡಿ ಇದ್ದೀನಿ. ಇದನ್ನು ನಂಬರ್ಸು ಎಲ್ಲೆಲ್ಲಿ ನಂಬರ್ಸ್ ಇದೆ ಸೇಮ್ ರೈಟ್ ನಂಬರ್ ಸೇಮು. ಆಮೇಲೆ ಇದು 1 2 3 ಬರೀಬೇಕು. ಆಮೇಲೆ ಕಲರಿಂಗ್ಸ್ ಇದೆ. ಅವನ್ನೆಲ್ಲದರಲ್ಲೂ ಖುಷಿಯಾಗಿರ್ತಾನೆ, ಕಲರಿಂಗ್ಸಲ್ಲಿ ಮಾತ್ರ ಕೋಪ ತರಿಸ್ತಾನೆ ನನಗೆ. ಔಟ್ಸೈಡ್ ಕಲರ್ ಬರಬಾರ್ದು ಅಂದ್ರೆ ಅವ್ನು ಹಾಗೆ ಮಾಡೋದು. ಬಟ್ ಏನು ಮಾಡೋಕ್ಕಾಗಲ್ಲ, ನರ್ಸರಿ ಬೇಬಿ ಅಲ್ವಾ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಇದೊಂದು ಪೇಜ್ ಇವಾಗ ಜಸ್ಟ್ ರಿಮೂವ್ ಮಾಡ್ದೆ. ಅದು ಇದಾಯಿತು. ಓಕೆ, ಅವ್ನು ಎಕ್ಸಾಮ್ ಬರೆದ್ರು, ಪೇಪರೆಲ್ಲ ತೋರಿಸಿದ್ರು. ಸೊ ಅದನ್ನು ಕೊಟ್ಟರು. ಅದಾದ ನಂತರ ಅವನದು ರಿಸಲ್ಟು. ಓಕೆನಾ, ಇದು ರಿಸಲ್ಟು. ಇದೆಲ್ಲ ಫಿಸಿಕಲ್ದು, ಆಮೇಲೆ ಸ್ಮಾಲ್ ಮ್ಯೂಸಿಕಲ್ದು, ಆಮೇಲೆ ಕ್ಲಾಸ್ ರೂಮಲ್ಲಿ ಹೆಂಗಿರ್ತಾನೆ ಅನ್ನೋದು ಪ್ರತಿಯೊಂದೂ ಇದರಲ್ಲಿ ಕೊಟ್ಟಿದ್ದಾರೆ. ಸರಿಯೋ. ಅದಾದ ನಂತರ ಇದು ಎಮೋಷ್ನಲ್ ಡೆವಲಪ್ಮೆಂಟು, ಆಮೇಲೆ ಏನೇನೋ ಒಂದು ಏನೇನು ಆ್ಯಕ್ಟಿವಿಟೀಸ್ ಸ್ಕಿಲ್ಸ್ ಇದ್ದಾವೆ ಎಲ್ಲನೂ ತೋರಿಸಿದ್ದಾರೆ. ಲ್ಯಾಂಗ್ವೇಜ್ ಮಾತಾಡೋದ್ರಿಂದ ಹಿಡಿದು ಪ್ರತಿಯೊಂದು ಬಿಹೇವಿಯರ್ಸು. ಸೊ ಇದರಲ್ಲಿ 1-2 ಬರ್ದಿಲ್ಲ. ಪಾರ್ಟಿಸಿಪೇಟಲ್ಲಿ ಬೇಸಿಕ್ ಶೇಪ್ಸ್ ಇದರಲ್ಲಿ ಸರ್ಕಲ್ ಮಾಡ್ತಾನೆ, ಸ್ಕ್ವೈರ್ ಮಾಡ್ತಾನೆ, ರೆಂಟಿಗಲ್ ಮತ್ತು ಟ್ರಯಾಂಗಲ್ ಅದು ಬರಲ್ವಂತೆ. ಸೊ ಮೈನಸ್ ಕೊಟ್ಟಿದ್ದಾರೆ. ಓಕೆ ಫೈನ್, ಅದು ಅವನದು ಏನು ಬರುತ್ತೆ ಅದು ಮಾಡಿರ್ತಾನೆ. ಆಮೇಲೆ ಇದರಲ್ಲಿ ವೆರಿ ಗುಡ್ ಸ್ಟೂಡೆಂಟ್, ಕೀಪ್ ಗ್ರೋವಿಂಗ್ ಅಂತ ಕೊಟ್ಟಿದ್ದಾರೆ, 2 ಸ್ಟಾರ್ ಕೊಟ್ಟಿದ್ದಾರೆ. ಸೊ ಖುಷಿ ಆಯಿತು. ಇದನ್ನೇನಪ್ಪ ಅಂತಂದರೆ ಓರಲ್, ಅವನು ಬರಿತಾನೆ, ಹ್ಯಾಂಡ್ ರೈಟಿಂಗ್ ಸಖತ್ತಾಗುತ್ತೆ, ಬರೆಯೋದಂತೂ ನೋಡಿದ್ದೀರ ನೀವು. ಬಟ್ ಅವನು ಓದೋದ್ರಲ್ಲಿ ಸ್ವಲ್ಪ ಫಾಸ್ಟ್ ಮೂವ್ ಮಾಡಿಬಿಡ್ತಾನೆ. ಅಂದೇ ಫಸ್ಟ್ ಆಗಬೇಕು ಅನ್ನೋ ಥಾಟಲ್ಲಿ ಇಟ್ಕೊಂಡ್ಬಿಟ್ಟು ಅವ್ನು ಬೇಗ ಓದೋದನ್ನು ಹೇಳೋಕೆ ಹೋಗ್ತಾನೆ, ಅದನ್ನು ಮಿಸ್ ಮಾಡ್ಕೋತಾನೆ. ಸೊ ಕೀಪ್ ಇಟ್ ಅಪ್ ಅಂತ ಹೇಳಿದ್ದಾರೆ. ಇದನ್ನು ಚೆನ್ನಾಗಿ ಮಾಡಿದಾನೆ, ಎಫೆಕ್ಟ್ ಚೆನ್ನಾಗಿದೆ, ಔಟ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಂತ ಇಲ್ಲೊಂದು ಸ್ಟಾರ್ ಕೊಟ್ಟಿದ್ದಾರೆ. ಸೊ A++ ಅಂತ ಹೇಳಿದ್ರೆ ಪ್ರಮೋಟೆಡ್ ಟು LKG ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ರಿಸಲ್ಟು. ಸೊ ಫೈನಲಿ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡಿದ್ದೀನಿ. ದೈವಿಕನ ರಿಸಲ್ಟ್ ತೋರಿಸ್ತೀನಿ ಅಂತ ಹೇಳಿದೆ. ಎಲ್ಲರೂ ಹೇಳ್ತಿದ್ರು ಮಗು ನೀನು ಫಸ್ಟ್ ನೋಡು, ಆಮೇಲೆ ಲೈವ್ ಮಾಡು, ಯೂಟ್ಯೂಬ್ ಮಾಡು ಅಂತ ಹೇಳ್ತಿರ್ತಾರೆ. ನನ್ನ ಮಗುಗೆ ನಾನು ಮಾಡೋದಕ್ಕೆ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಲೈವ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈವ್ ಇಷ್ಟ ಆದರೆ ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯೂಟ್ಯೂಬ್ನ ಡೈಲಿ ಬ್ಲಾಗ್ಸ್ನ ನೋಡಿ ಮಿಸ್ ಮಾಡಿದ್ದೇನೆ ಅಂತ ಕೇಳ್ಕೊತೀನಿ. ಹೊಸಬ್ರಿಗೂ ವೆಲ್ಕಮ್ ಮಾಡ್ತೀನಿ, ಯಾರೊಬ್ರಿಗೂ ವೆಲ್ಕಮ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ತೋರಿಸ್ತೀನಿ ಅಂತ. ಸೊ ಇದು ದೈವಿಕನ ರಿಸಲ್ಟು. ದೈವಿಕ್ ರಿಸಲ್ಟ್ ಓಪನ್ ಮಾಡೋಣ ನಿಂದು. ಹೇಗೆ ಬರೆದಿದೆ ಅಂತ ನೋಡೋಣವಾ. ಸೊ ದೈವಿಕ್ ನರ್ಸರಿ. ಸೊ ದೈವಿಕ್ ನರ್ಸರಿ 2025-2026 ಸೊ ಒಂದು ಗ್ರೇಡು ಮತ್ತು ಅಪ್ಲಿಕೇಶನ್ A++ ಇತ್ತಂದರೆ ಔಟ್ಸ್ಟ್ಯಾಂಡಿಂಗು, A+ ಇತ್ತಂದರೆ ಎಕ್ಸಲೆಂಟು, A ಇತ್ತಂದರೆ ವೆರಿ ಗುಡ್ಡು, B ಇತ್ತಂದರೆ ಗುಡ್ಡು, C ಇತ್ತಂದರೆ ಫೇರು,
ಡಿ ಅಂದರೆ ಪೂವರು. ಸೊ ಇಲ್ಲಿ ಅವನದು ಹೈಟು ವೇಟು ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇದು ಫಸ್ಟ್ ಟ್ರಮಿಸ್ಟರ್ದು, ಆಮೇಲೆ ಇದು ಥರ್ಡ್ ಟ್ರಮಿಸ್ಟರ್ದು ಅಂದರೆ ಅಟೆಂಡೆನ್ಸು. ಇದರಲ್ಲಿ ಸಂಡೇ ಸ್ಯಾಟರ್ಡೇದು ಹಾಲಿಡೇಸ್ದು ಹೋಗುತ್ತೆ. ಆ್ಯಂಡ್ ಅವರು ಫೆಸ್ಟಿವಲ್ಗೆಲ್ಲ ರಜೆ ಕೊಟ್ಟಿರೋದು ಎಲ್ಲ ಮೈನಸ್ ಮಾಡಿ ಇಷ್ಟರಲ್ಲಿ ಇಷ್ಟು ಬಂದಿದೆ. ಅವನು ಒಂದಿನೂ ರಜೆ ಹಾಕಿಲ್ಲ. ನಾನು ಅದನ್ನೇ ಕೇಳಿದೆ, ಇಷ್ಟ ಕಮ್ಮಿ ಬಂತು ಇಷ್ಟರಲ್ಲಿ ಇಷ್ಟು ಅಂತ ಕೇಳಿದಾಗ ಅವರು ಸ್ಯಾಟರ್ಡೆ ಸಂಡೇ ಇನ್ಕ್ಲೂಡ್ ಆಗುತ್ತೆ ಆ್ಯಂಡ್ ಫೆಸ್ಟಿವಲ್ದು ಇನ್ಕ್ಲೂಡ್ ಆಗುತ್ತೆ ಮೇಡಮ್ ಅಂತಂದರು. ಓಕೆ ಫೈನ್ ಅಂದೆ. ಅದ ನಂತರ ಇದೊಂದು ಇದು ಬರೆದಿರೋದು ಪೇಪರ್ಸು. ಸೊ ಇದನ್ನೆಲ್ಲ ಅವನೇ ಬರೆದಿರ್ತಾನೆ. 1 ನಿಮಿಷ ಇರೋ ದೈವಿಕ್, ನಾನೆಲ್ಲ ತೋರಿಸಿದ್ದೀನಿ. ಮ್ಯಾಚ್ ದ ಆಲ್ಫಾಬೆಟ್ಸ್ ಅಂತ ಸೆಟ್ ನಾನು ಬರೆದು ಕೊಟ್ಟಿದ್ನಲ್ಲ ದೈವಿಕ್ಗೆ ರಫ್ ಬುಕ್ಕಲ್ಲಿ, ಇದನ್ನು ಸೊ ಅದನ್ನೆಲ್ಲ ಇವನೇ ಬರೆದಿದ್ದಾನಂತೆ. ಸೊ ಮಿಸ್ಸಿಂಗ್ ದ ಆಲ್ಫಾಬೆಟ್ಸು, ಆಮೇಲೆ ಆಲ್ಫಾಬೆಟ್ಸು. ಸೊ ಅದು ಆ ಕಡೆ ಹೋಗು. ಆಮೇಲೆ ಇದು ಆಲ್ಫಾಬೆಟ್ ಯಾವುದಿದೆ ಅಂತ ಹೇಳಿ ಬರೆಸಿರೋದು. ಇಲ್ಲಿ ಇದು ಫಿಶ್ಶಾ ಅಥವಾ ಖಾರ ಅಂತ ಹೇಳಿ. ಆಮೇಲೆ ಇಲ್ಲಿ ಯಾವುದಕ್ಕೆ ಇದು ಫಸ್ಟ್ ಲೆಟ್ರ್ ಬರುತ್ತೆ ಅಂತ ಹೇಳಿ ತೋರಿಸೋದು. ದಯವಿಕ್ಕಿರು ಅದು ಒಂದು ನಿಮಿಷ ಇರು. ಇದು ಏನಂತಂದರೆ ಎಷ್ಟೆಷ್ಟಿದೆ ಅಂತ ಹೇಳಿ. ಸೊ ನಂಬರ್ಸ್ ಇದು. ಆ್ಯಂಡ್ ಇದು ಎಷ್ಟು ಇದನ್ನು ಹರಿದಿಟ್ಟ ನೋಡೋದು.